ಹೌ ಟು ರೈಟ್ ಕನ್ನಡ ವರ್ಡ್ಸ್ ಇನ್ ಇಂಗ್ಲೀಷ್, ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವುದು ಹೇಗೆ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಟಿಪ್ಸ್ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವಾಗ ಯಾವ ವಿಧಾನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತೀನಿ ಅಂತ. ಅದಕ್ಕೆ ಮೊದಲು ನಾವು ಕನ್ನಡದ ಸ್ವರ ಮತ್ತು ವ್ಯಂಜನಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ಮೊದಲು ಸರಿಯಾಗಿ ಕಲ್ತ್ಕೋಬೇಕು. ಇದರ ಬಗ್ಗೆ ನಾನು ಹಿಂದೆನೂ ವಿಡಿಯೋ ಮಾಡಿದ್ದೆ, ಆದರೆ ಆಗ ಸ್ವರಗಳು ಮತ್ತು ವ್ಯಂಜನಗಳು ಬೇರೆ ಬೇರೆ ವಿಡಿಯೋ ಆಗಿತ್ತು. ಆದರೆ ಈಗ ಈ ವಿಡಿಯೋದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳನ್ನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಮೊದಲು ಇದನ್ನು ಕಲ್ತ್ಕೊಳ್ಬೇಕು. ಈ ವಿಡಿಯೋನ 25ನೇ ತಾರೀಕು ಜೂನ್ಗೆ ನಾನು ಕನ್ನಡ ಆಲ್ಫಾಬೆಟ್ ಇನ್ ಇಂಗ್ಲೀಷ್ ರೈಟಿಂಗ್ ವಿಡಿಯೋ ಅಂತ ಟೈಟಲ್ ಕೊಟ್ಟಿದ್ದೀನಿ. ಅದನ್ನು ನೋಡಿ. ನಂತರ ಇಂಗ್ಲೀಷ್ನ ಸ್ವರಗಳು, ಇಂಗ್ಲೀಷ್ನಲ್ಲಿ ಒಟ್ಟು 5 ಸ್ವರಗಳನ್ನು ಹೇಳ್ತೀವಿ. ಎ, ಇ, ಐ, ಓ, ಯು. ಇದರ ಉಚ್ಚಾರಗಳು ಕನ್ನಡದಿಂದ ಇಂಗ್ಲೀಷಿಗೆ ಬರೆಯುವಾಗ ಮಾತ್ರ ಹೇಳ್ತಾ ಇರೋದು. ಅ, ಎಗೆ ಅ ತಗೊಳ್ತೀವಿ, ಈಗ ಎ, ಐ ಅಂದರೆ ಇ ಬರಿತೀವಿ, ಓಗೆ ಓ ಬರಿತೀವಿ, ಹಾಗೆ ಓಗೆ ಓ ಕೂಡ ಬರಿತೀವಿ, ಓ ಕೂಡ ಹೇಳ್ತೀವಿ. ಆಮೇಲೆ ಯುಗೆ ಉ ಮತ್ತು ಯು, ಹಾಗೆ ಐಗೆ ಎ, ಐ. ಹಾಗೆ ಅಮ್ನ ಉಚ್ಚಾರ ಅನ್ ಮತ್ತು ಅಮ್ ಎರಡು ರೀತಿಯನ್ನು ಬರುತ್ತೆ. ಮತ್ತು ಕೆ ಎಸ್ ಹೆಚ್ಚನ್ನ ಹೇಗೆ ಬರ್ತೀವಿ, ಅದು ಕ್ಷ ಅನ್ನು ಹೇಗೆ ಬರ್ತೀವಿ, ಇದಿಷ್ಟನ್ನು ತಿಳ್ಕೊಂಡ್ರೆ ಇಲ್ಲಿ ಕೆ ಎಸ್ ಹೆಚ್ ಕ್ಷ, ಅದಕ್ಕೆ ಅ ಸೇರಿಸಿದ್ರೆ ಕ್ಷ ಆಗುತ್ತೆ. ಹಾಗೆ ಈ ಸೇರಿಸಿದ್ರೆ ಕ್ಷಿ ಆಗುತ್ತೆ, ಕ್ಷ. ಈ ಸೇರಿಸಿದ್ರೆ ಕ್ಷಿ ಆಗುತ್ತೆ, ಈ ಸೇರಿಸಿದ್ರೆ ಕ್ಷಿ, ಹಾಗೆ ಕ್ಷು. ಇದಿಷ್ಟು ಬೇಸಿಕ್ಕಾಗಿ ತಿಳ್ಕೊಂಡಿದ್ರೆ ಯಾರು ಬೇಕಾದರೂ ಕನ್ನಡದ ಪದಗಳನ್ನು ಇಂಗ್ಲೀಷಿಗೆ ಬರಿಬೋದು. ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ವೀಡಿಯೋಸ್ ಇದೆ. ಈ 5 ಪ್ಲೇಲಿಸ್ಟ್ಸ್ ಇದೆ. ಇದರಲ್ಲಿ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್ನಲ್ಲಿ ಇದರ ಬಗ್ಗೆ ಹಾಕಿದ್ದೇನೆ. ಹಾಗೆ ಮತ್ತಷ್ಟು ಪ್ಲೇಲಿಸ್ಟ್ ಇದೆ ಇಂಗ್ಲೀಷ್ನ ಮತ್ತು ಕನ್ನಡದ ಆಸಕ್ತಿ ಇರೋರು ನೋಡಿ. ಹಾಗೆ ಲರ್ನ್ ಇಂಗ್ಲೀಷ್ ಟು ಕನ್ನಡ ಕೂಡ ಇದೆ. ಈಗ ಈ ಅಕ್ಷರಗಳಿಂದ ಕೆಲವು ಪದಗಳನ್ನು ನೋಡೋಣ. ನೋಡಿ, ಈಗ ಅ ಅಂತ ಬಂದಾಗ ಎ ಅನುಜ, ಅಗೆ ಎ, ಹಾಗೆ ನಗೆ ಎನ್, ಓಗೆ ಯು, ಜ ಅನುಜ. ಅವಿನಾಶ್, ಅ ಎಗೆ ಅಗೆ ಎ, ಇದಿಷ್ಟನ್ನು ಇದರಲ್ಲಿ ನೋಡ್ಕೊಳ್ಳಿ. ಅವಿನಾಶ್, ಅನಂತ್, ಇದರಲ್ಲಿ 0 ಬಂತು, ಇದನ್ನು ಎನ್ನದು ಆಮೇಲೆ ನೋಡೋಣ. ಈಗ ಸಿಂಪಲ್ ಅಖಿಲ, ಅಖಿಲ. ಆಮೇಲೆ ಅರುಣ, ಸಿಂಪಲ್ ವರ್ಡ್ಸ್. ಅನಾಮಿಕ, ಅಶೋಕ. ಹೀಗೆ ಇದೆಲ್ಲ ವಾಯಿಂದ ಪ್ರಾರಂಭ ಆಗುವಂಥದ್ದು. ಮುಂದಿನ ಸ್ವರ ಇ, ಅದರ ಉಚ್ಚಾರ ಎ ಅಂತ ಮಾಡ್ತೀವಿ ನೋಡಿ. ಅದರಿಂದ ಬರೆಯುವಾಗ ಎಲೆ ಅಂತ ಬರೆಯುವಾಗ ಇ. ಎಲ್ಲದರಲ್ಲಿ ಎಲೆ, ಎತ್ತು, ಎಮ್ಮೆ, ಎಚ್ಚರ, ಎರಡು, ಎಲ್ಲಿ, ಎಲ್ಲಮ್ಮ, ಎಗರು, ಎಲ್ಲಕ್ಕೂ ಇ. ಈ ಅಕ್ಷರ ಬಂದಾಗ ಎ. ಹಾಗೆ ಎ ಅಕ್ಷರವನ್ನು ಸಹ ಇ ಬಂದಾಗ ಎ ಅಂತ ಉಚ್ಚಾರ ಇದ್ದಾಗಲೂ ಕೂಡ ಇಯನ್ನೇ ಬಳಸಬೇಕು. ಏಕ, ಏಗು, ಏತ, ಏಟು, ಏಳಿಗೆ, ಏರು, ಏಕೆ, ಏಡಿ, ಏಳು, ಏಣಿ, ಏಕತ, ಏಕ್ತ. ಈಗ ಕೆಲವು ಪದಗಳನ್ನು ಬರೋಣ. ಮೊದಲನೇದಾಗಿ ಅಮರ, ಮ ಎಂ ಎಮ್ಮ, ರ ಅಮರ. ಅನುಜ, ಮತ್ತು ಹಾಗೆ ಎ, ನು, ಎನ್ ಯು, ಜಗೆ ಜೆ ಎ, ಅನುಜ. ಅಖಿಲ, ಖಕ್ಕೆ ಏನು ಬರ್ತೀವಿ, ಕೆ ಹೆಚ್, ಖ. ಈಗ ಇಲ್ಲಿ ಈ ಕಾರ ಇರೋದ್ರಿಂದ ಐ, ಅಖಿಲ, ಎಲ್ ಎ, ಅಖಿಲ. ಅಕ್ಷತ, ನೋಡಿ, ಈಗ ಕ್ಷ ಯಾವುದಲ್ದೇ ಆಗಲಿ ಕೆ ಎಸ್, ಇದು ಕ್ಷ, ಇದಕ್ಕೆ ಕಾರ ಇರೋದ್ರಿಂದ ಅಕ್ಷ, ಸಾರಿ, ಎ ಕೆ ಎಸ್ ಹೆಚ್, ಕ್ಷ. ಇಲ್ಲಿ ಅಕಾರ ಇರೋದ್ರಿಂದ ಎ, ಟಿ ಹೆಚ್ ಎ, ಅಕ್ಷತ. ಇಲ್ಲಿ ಟಿಗೆ ಅಂತ ಮಾಡಿದ್ರೆ ಟ ಅಂತ ಉಚ್ಚಾರ ಬರುತ್ತೆ, ಅದು ಸರಿ ಅನಿಸಿಲ್ಲ. ಅದರಿಂದ ಟಿ ಹೆಚ್ ಎ, ಅಕ್ಷತ.
ಈಗ ಇನ್ನು ಯಾವುದು ಉಚ್ಚಾರ ಮಾಡ್ತೀವಿ? ಎ ಅಂತ ಉಚ್ಚಾರ ಮಾಡ್ತೀವಿ. ಆದ್ದರಿಂದ ಎಗೆ ಎ, ಇಲ್ಲಿ ಒತ್ತಕ್ಷರದಿಂದ ಡಬಲ್ ಎಲ್ ಎ, ಇದು ಎಲ್ಲ. ಇಲ್ಲಿ ಕೂಡ ಒತ್ತಕ್ಷರದಿಂದ ಡಬಲ್ ಎಮ್ ಎ, ಎಲ್ಲಮ್ಮ. 2 ಎಗೆ ಇ ರ ಆರ್ ಎ. ಇಲ್ಲಿ ಯಾವ ಉಚ್ಚಾರ ಬರುತ್ತೆ ಅದನ್ನು ಬಳಸಬೇಕು. ರಿ ಅಂತ ಬಂದರೆ ಆರ್ ಐ, ಎ ಅಂತ ಬಂದರೆ ಇ, ಹಾಗೆ ಓ ಅಂತ ಬಂದರೆ ಓನೇ ಬರುತ್ತೆ, ಔ ಅಂತ ಬಂದರೆ ಓ ಯು. ಎರ ಡು ಡಿ ಯು, ಎ ರ ಡು. ಇಲ್ಲಿ ಉಚ್ಚಾರ ಉ ಇದೆ, ಆದ್ದರಿಂದ ಯು. ಇಲ್ಲಿ ಐನ ಉಚ್ಚಾರ ಇ. ಆಗ ಇಂದು, ಇಂದು. ಬಿಂದು, ಸಿಂಧು, SINDH. ಇನ್ನು ನೋಡಿ, ಈಗ ಇಂದು ಅಂತ ಬರಬೇಕಾದ್ರೆ ಈಗ ಇ. ಇಲ್ಲಿ 0 ಇದೆ, ಇಂದು, ಇಂದು. ಹಾಗೆ ಈಗ ಬಿಂದು, ಇದು ನ ಉಚ್ಚಾರ ಬರ್ತಾಯಿದೆ, ಆದ್ದರಿಂದ ಇಂದು, ಎನ್. ಬಿಂದು, ಬಿ, ಬಿ. ಇಲ್ಲಿ ಎನ್ ಉಚ್ಚಾರದಿಂದ ಬಿಂದು, ಬಿಂದು. ಸಿಂಧು, ಇಲ್ಲಿ ಸಿ, ನ ಉಚ್ಚಾರ ಧು. DH ಇರೋದ್ರಿಂದ ಸಿಂಧು. ಇಲ್ಲಿ DU ಇರೋದ್ರಿಂದ ಬಿಂದು, ಐ ಇರೋದ್ರಿಂದ ಇಂದು. ಇಲ್ಲಿ ಓ ಬಂದಿದೆ, ಓಗೆ ಒನಕೆ, ಒನಕೆ. ಓ ಬಂದಿದ್ದರಿಂದ ಓ, ರಗೆ ಆ ಎ ಟ, ಕೆಗೆ ಕೆ ಇ, ಸಾರಿ, ಒನಕೆ. ಓ ನ ಕೆ, ಒನಕೆ. ಹೊರಟು, ಓ ಆರ್ಯರ ಟು, ಹೊರಟು. ಒಗಟು, ಓ ರಿಯಗ ಡಿಯು, ಒಗಟು. ಉ ಯು ದ ಡಿ ಎ ಯ ವೈ, ಉಷೆಗೆ ಉ ಶೆ, SHE. ಇಲ್ಲಿ ಏಕಾರ ಬರ್ತಾ ಇರೋದ್ರಿಂದ ಈ ಉಷೆ. ಇಲ್ಲಿ ಉ ಮ, ಇಲ್ಲಿ ಅಂದಾಗ ಇಲ್ಲಿ ನ ನೋಡಿ, ಅನಂತ ಅನ್ನೋವಾಗ ಇಲ್ಲಿ ನ ಉಚ್ಚಾರ ಬರ್ತಾ ಇರೋದ್ರಿಂದ ANTARA, ಅಂತರ. ಇದು ಅನಂತ, ANA. ಇಲ್ಲಿ 0 ಇರೋದ್ರಿಂದ ಅನಂತ. ನೆಕ್ಸ್ಟ್ ಇದು ಪಂಪ. ಇಲ್ಲಿ ಮ ಉಚ್ಚಾರ ಅಂತ, ಪಂ, ಮ, ಪ. ಇಲ್ಲಿ ಮ ಉಚ್ಚಾರ ಬರ್ತಾ ಇರೋದ್ರಿಂದ ಎಮ್. ಇಲ್ಲಿ ಅಂಬೆ, MBE, ಅಂಬೆ. ವೀಕ್ಷಕರೇ, ಇಂಗ್ಲೀಷ್ನಲ್ಲಿ ಸಹ ಏದ ಉಚ್ಚಾರ, ವಿವಿಧ ಉಚ್ಚಾರಗಳ ಬಗ್ಗೆ ಕೂಡ ವಿಡಿಯೋ ಇದೆ. ಹಾಗೆ ಈ ಅಕ್ಷರದ ಬಗ್ಗೆ ಕೂಡ ವಿಡಿಯೋ ಇದೆ. ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ, ಪ್ಲೇಲಿಸ್ಟ್ಸ್ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.